ಮಾಧ್ಯಮದವರಿಗೆ ನನಗೆ ಸ್ವಾಗತ ಬಯಸುತ್ತಾ ನಾನು ಈ ಪತ್ರಿಕಾಗೋಷ್ಠಿಯನ್ನು ಶುರು ಮಾಡ್ತೇನೆ. ಈಗ KM ಹಳ್ಳಿ ಅನ್ನೋರಿಗೆ ನಾವು ಇಲ್ಲಿ ಜಿಲ್ಲಾಧ್ಯಕ್ಷ ಮಾಡಿದ್ದೀವಿ, ಅವರಿಗೆ ಅಭಿನಂದನೆಗಳು. ಏನಪ್ಪ ಇವತ್ತು ನಾವು ಬಂದಿರೋದಂದ್ರೆ ಈಗಿನ ಪ್ರಸ್ತುತ ವಿದ್ಯಮಾನದ ಪ್ರಕಾರ ಎಲ್ಲರೂ ಘಟಾನುಘಟಿಗಳ ಹಿಂದೆ ಬೆನ್ನತ್ತಾರೆ, ಯಾರಿಲ್ಲ. ಯಾರು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡೋರು ಯಾರೂ ಇಲ್ಲ. ಈಗ ಹೌದಲ್ಲ, ಇಷ್ಟಿಗೆ ಸರ್ಕಾರ ಆಯ್ತು. ಹಿಂದೆ ಬಿಜೆಪಿ ಸರ್ಕಾರನೂ ಇದ್ದಾಗೂ ಏನು ಮಾಡಕ್ಕಾಗಿಲ್ಲ ಅವ್ರಿಗೆ. ರೈತರಿಗೆ ಏನ್ ಅನುಕೂಲ ಮಾಡಿದ್ದಾರೆ ಹೇಳ್ರಿ ನೋಡೋಣ. ಯಾರೆಲ್ಲ ತಾವು ಸವಲತ್ತುಗಳು ಕೊಡ್ರಿ, ಅವ್ರಿಗೆ ತೋರಿಸ್ರಿ. ಇದಂತ ಇಷ್ಟು ಜನ ನಿಮ್ಮಲ್ಲಿ ಇಷ್ಟು ಫ್ಯಾಕ್ಟ್ರಿಗಳದಾವ, ಇಲ್ಲಿ ಎಷ್ಟು ಏನ್ ಫ್ಯಾಕ್ಟ್ರಿ ಅದಾವ್ರಿ? 4-5 ಅಂತ ಅದಾವಲ್ರಿ. ನಾವ್ ಹೇಳ್ತೀವಿ, ನೀವ್ ಹೇಳ್ತೀರಿ, ನಾವ್ ಹೇಳೋದಿತ್ತ ನಾವು ಹೊರಗಿನವರು 4-5 ಫ್ಯಾಕ್ಟ್ರಿ ಒಳಗೆ ಸ್ಥಳೀಯದವರಿಗೆ ಅವಕಾಶ ಮೊದಲು ಮಾಡಿಕೊಡ್ರಿ. ಹೊರಗಿನವ್ರನ್ನ ಯಾಕೆ ನೀವು ತಗೋತೀರಿ? ಇಲ್ಲಿಯವ್ರಿಗೆ ಅವಕಾಶ ಕೊಡ್ರಲ್ಲ, ನಮ್ಮವ್ರಿಗೆ ಅವಕಾಶ ಕೊಡ್ರಿ ಫಸ್ಟ್. ಆಮೇಲೆ ಈಗ ಈ ಬಾರಿ ಪ್ರಹಾರ ಜನಶಕ್ತಿ ಪಕ್ಷದಿಂದ ರಾಜ್ಯದ 28 ಕ್ಷೇತ್ರಕ್ಕೆ ನಾವು ನಮ್ಮ ಅಭ್ಯರ್ಥಿಗಳನ್ನ ಈ ಲೋಕಸಭೆ ಎಲೆಕ್ಷನ್ ನಲ್ಲಿ ನಾವು ಕಣಕ್ಕಿಳಿಸಲಿದ್ದೇವೆ ಎಂದು ಈ ನಿಮ್ಮ ಪತ್ರಿಕಾ ಮುಖಾಂತರ ನಾನು ಹೇಳಲು ಇಷ್ಟಪಡ್ತೀನಿ. ಮತ್ತೆ ಕೊಪ್ಪಳದಿಂದ ಆದಷ್ಟು ಬೇಗ ನಮ್ಮ ಅಧ್ಯಕ್ಷರಿಗೆ ಹಾಗೂ ನಮ್ಮ ಉಪಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ಸಹ ಸೂಚನೆ ಆಲ್ರೆಡಿ ನೀಡಾಗಿದೆ. ಸರಿಯಾದ ಸೂಕ್ತವಾದ ಅಭ್ಯರ್ಥಿಗಳನ್ನು ಹುಡುಕಾಡಿ ನಂಗೆ